ಕೆಆರ್ಐಡಿಎಲ್ ಕಚೇರಿ ಮುಂಭಾಗ ಸಬ್ ಗುತ್ತಿಗೆದಾರರ ಅಹೋರಾತ್ರಿ ಧರಣಿ. ಗದಗ್. ಬಾಕಿ ಇರುವ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಸಬ್ ಗುತ್ತಿಗೆದಾರರು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ನಿನ್ನೆ ರಾತ್ರಿಯಿಂದಲೇ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರತಿಭಟನಾಕಾರರು ಕಚೇರಿಯನ್ನ ಓಪನ್ ಮಾಡಲು ಬಿಡದೆ ಬೀಗ ಹಾಕಿ ಜಿದ್ದಿಗೆ ಬಿದ್ದಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು? ಮುಂಡರಗಿ ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ಕಳೆದ 2022-23ನೇ ಸಾಲಿನಲ್ಲಿ 1,50,00,000 ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನ ಕೈಗೊಳ್ಳಲಾಗಿತ್ತು. ಈ ಕಾಮಗಾರಿಯ ಮೂಲ ಗುತ್ತಿಗೆದಾರರಾದ ಹನುಮಂತ ಹಟ್ಟಿ ಹಾಗೂ ನಾಗರಾಜ್ ನವಲಿ ಅವರಿಂದ 6 ಜನ ಸಬ್ ಗುತ್ತಿಗೆದಾರರು ಕೆಲಸವನ್ನ ವಹಿಸಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ರು. ಕಾಮಗಾರಿಗೆ ಸಂಬಂಧಿಸಿದಂತೆ ಈಗಾಗಲೇ 1,25,00,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇನ್ನು 25 ಲಕ್ಷ ರೂಪಾಯಿ ಬಾಕಿ ಉಳಿದಿದೆ. ಅಧಿಕಾರಿಗಳ ಆಟ ಗುತ್ತಿಗೆದಾರರಿಗೆ ಸಂಕಷ್ಟ. ಸಮಾಜ ಕಲ್ಯಾಣ ಇಲಾಖೆಯಿಂದ 3 ತಿಂಗಳ ಹಿಂದೆಯೇ ಕೆಆರ್ಐಡಿಎಲ್ ಇಲಾಖೆಗೆ 25 ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಆದರೆ ಇಲ್ಲಿನ ಇಂಜಿನಿಯರ್ಗಳು ಮಾತ್ರ ಗುತ್ತಿಗೆದಾರರಿಗೆ ಹಣ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದ್ದಾರೆ. ಕ್ಯಾರೆ ಎನ್ನದ ಅಧಿಕಾರಿಗಳು, ಹೆಚ್ಚಿದ ಆಕ್ರೋಶ. ನಿನ್ನೆಯಿಂದಲೇ ಸಬ್ ಗುತ್ತಿಗೆದಾರರು ಧರಣಿ ಕುಳಿತಿದ್ರೂ ಸಹ ಕೆಆರ್ಐಡಿಎಲ್ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ತಲೆ ಹಾಕಿಯೂ ಮಲಗಿಲ್ಲ. ಕ್ಯಾರೆ ಎನ್ನುತ್ತಿಲ್ಲ. ಅಧಿಕಾರಿಗಳ ಈ ಉಡಾಫೆ ಧೋರಣೆಯಿಂದ ಬೇಸತ್ತ ಗುತ್ತಿಗೆದಾರರು ನಮಗೆ ಬರಬೇಕಾದ ನ್ಯಾಯಯುತ ಹಣ ಬಿಡುಗಡೆಯಾಗುವವರೆಗೂ ಕೆಆರ್ಐಡಿಎಲ್ ಕಚೇರಿಯನ್ನ ತೆರೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಮುಂಜಾನೆಯೂ ಪ್ರತಿಭಟನೆ ಮುಂದುವರೆದಿದ್ದು, ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಕೆಲಸ ಮಾಡಿದ್ರಿ, ನಾಗರಾಜ್ ನವಲಿ ಅನ್ನೋ ಹೆಸರಿಗೆ ಕೆಲಸ ಮಾಡಿದ್ರಿ, ಇಬ್ಬರು ಗುತ್ತಿಗೆದಾರ ಹೆಸರಿಗೆ ಕೆಲಸ ಮಾಡಿದ್ರಿ. ಆ ಗುತ್ತಿಗೆದಾರ ಹಾಕ್ತಾರೆ, ನೀವು ತಮ್ಮ ಗುತ್ತಿಗೆದಾರ ಡೈರೆಕ್ಟ್ ಹಾಕ್ತಾರೆ, ಅಮೌಂಟ್ ನೀವು ಹಾಕ್ತಾರೆ, ಗುತ್ತಿಗೆದಾರಿಗೆ ಹಾಕ್ತಾರೆ. ನೀವು ಕಾರ್ಯಕರ್ತರು ಅಂತ ಹೇಳಿದ್ರೆ ತೃಪ್ತಿನ ಏನಂತಾರೆ ಸರ್? ಬಂದು ಕೇಳಿದ್ರೆ ಕೊಡ್ತಾರಂತ ಏನಂದ್ರೆ ಹಟ್ಟಿ ಅನ್ನೋರು ಅಕೌಂಟಿಗೆ ಅಂತಂದು ಹೇಳಿ ಕರ್ಸ್ಕೊಂಡ್ರು ಸರ್. ಮಧ್ಯಾಹ್ನ 1 ಗಂಟೆಗೆ ಬರ್ತೀವಿ ಅಂದ್ರೆ 2 ಗಂಟೆಗೆ ಬಂದರು. ಅವರೆಲ್ಲ ಮಾತಾಡಿದ್ದು ನಮ್ಮ ಕಡೆ ಪ್ರತಿಯೊಂದು ರೆಕಾರ್ಡ್ ಅದಾವ್ರಿ. ಅದು ಸಮಾಚಾರ ಬಂದ್ರಲ್ಲ ಆಫೀಸಿಗೆ ಬಂದಿನ್ರಿ, ಆಫೀಸಿಗೆ ಬರೋದಿಲ್ಲ. ಇಷ್ಟೊತ್ತಾದ್ರಿ ನೋಡ್ರಿ, 10:30 ಆದ್ರೆ ಇನ್ನೂ ಒಬ್ರು ಇನ್ನು 2 ಗಂಟೆ ನೋಡ್ರಿ. AWR ಇಲ್ಲ, ER ಅಂತೂ ಇಲ್ಲಿ ಬಿಡ್ರಿ. AWR ಇಲ್ಲ, ಅಕೌಂಟ್ಸ್ನರ್ ಇಲ್ಲ, ಯಾರು ಇಲ್ಲ, ಏಗಳು ಇಲ್ಲ. ಅವ್ರು ಯಾರು ಯಾರೋ ಒಂದು 3-4 ಜನ ಇದ್ದರೆ ಅವರು 4 ಗಂಟೆಗೆ ಹೋದ್ರಿ. ಇವತ್ತೇ ನೀವು ನಿಮ್ಮ ಅಮೌಂಟ್ ನಮ್ದು ಏನಾರ ಬಂದು ಅವ್ರು ಬೀಗ ತೆಗಿತಾರ ಬಿಡ್ತಾರೆ, ಎರಡನೇ ಮಾತು. ನಮ್ಮ ಸಮಸ್ಯೆ ಏನಾದ್ರು ಕೇಳಕ್ಕೆ ಇಲ್ಲಿ ಯಾರೋ ಬರ್ಬೇಕು, ಏನಾಗೈತಿ ಏನಿಲ್ಲ, ಎದಕ್ಕೆ ಕರೆಸಿ ಪೇಮೆಂಟ್ ಮಾಡ್ತಾರೆ, ಯಾಕೆ ಕರೆಸ್ಕೊಂಡ್ರು, ಏನು ಕತೆ, ಅದು ಅಷ್ಟು ನಮ್ಗೆ ಹೇಳ್ಬೇಕು ಯಾಕತಿ.